Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ಬಹಳ ಮಹತ್ವಪೂರ್ಣವಾಗಿರುವಂತಹ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ನಾವು ಬಿಡಿಸ್ತಾ ಸಾಗೋಣ. ಇವು ನಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ತುಂಬ ಸಹಾಯಕಾರಿಯಾಗುವ ಮತ್ತು ಮಹತ್ವಪೂರ್ಣವಾಗಿರ್ತಕ್ಕಂತಹ ಕೆಲವು ಅಂಶಗಳನ್ನು ಹೊಂದಿರತಕ್ಕಂಥದ್ದು. ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಈಗ ನಾವು ಸಾಲ್ವ್ ಮಾಡ್ತಾ ಸಾಗೋಣ. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ಸಿದ್ಧಪಡಿಸಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿದೆ. ಇದು ರೆಗ್ಯುಲರ್ ಫ್ರೆಶ್ ವಿದ್ಯಾರ್ಥಿಗಳಿಗಾಗಿದ್ದು, ಈಗ ಪ್ರಶ್ನೆ ಉತ್ತರಗಳನ್ನ ನೋಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಒಂದು ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 4 alternatives are given for each of the following question in complete statements. Only one of them is correct or most appropriate. Choose the correct alternative and write the complete answer along with its letter of alphabet. Choose the appropriate question tag and fill in the blanks. ಇಲ್ಲಿ ಸರಿಯಾಗಿರುವಂತಹ ಕ್ವಶನ್ ಟ್ಯಾಗ್ ಯಾವುದು ಅಂತ ಕೇಳಲಾಗ್ತಾ ಇದೆ. ಇಲ್ಲಿ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಇಲ್ಲಿರುವಂತಹ ಸ್ಟೇಟ್ಮೆಂಟ್ಗೆ ಸಹಾಯಕ ಕ್ರಿಯಾಪದವಾಗಿ ಆರನ್ನು ಬಳಸಲಾಗಿದ್ದು, ಈ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿರೋದ್ರಿಂದ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಬಳಕೆ ಮಾಡಬೇಕಾಗತ್ತೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎ, ಆರಂಟ್ ದೇ ಸರಿಯಾಗಿರ್ತಕ್ಕಂತಹ ಕ್ವಶನ್ ಟ್ಯಾಗ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಎರಡನೆಯ ಪ್ರಶ್ನೆ ನೋಡೋಣ. Read the following conversation. Choose the language function for the underlined word or underlined sentence. ಇಲ್ಲಿ ವಿಜಯ್ ಮತ್ತು ಡಾಕ್ಟರ್ ಪ್ರದೀಪ್ ಅವರು ಮಾತಾಡ್ತಾ ಇದ್ದಾರೆ. ವಿಜಯ್ ಅವರು ಡಾಕ್ಟರ್ ಪ್ರದೀಪ್ ಅವರಿಗೆ ಹೇಳ್ತಾ ಇದ್ದಾರೆ, ಗುಡ್ ಮಾರ್ನಿಂಗ್ ಸರ್. ಆವಾಗ ಡಾಕ್ಟರ್ ಪ್ರದೀಪ್ ಅವರು, ವೆರಿ ಗುಡ್ ಮಾರ್ನಿಂಗ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಾನು ನಿಮಗಾಗಿ ಏನು ಮಾಡಲಿ ಅಂತ ಡಾಕ್ಟರ್ ಪ್ರದೀಪ್ ಅವರು ಕೇಳ್ತಾರೆ. ಆವಾಗ ವಿಜಯ್ ಹೇಳ್ತಾರೆ, ಸರ್, ಐ ಆಮ್ ವಿಜಯ್, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಜಾಯ್ನಿಂಗ್ ಯೋಗ ಕ್ಲಾಸಸ್. ನನಗೆ ತುಂಬ ಆಸಕ್ತಿ ಇದೆ ಯೋಗ ಕ್ಲಾಸಸ್ಗೆ ಸೇರಿಕೊಳ್ಳೋದಕ್ಕಾಗಿ ಅಂತ ವಿಜಯ್ ಹೇಳಿದಾಗ, ಕುಡ್ ಯು ಪ್ಲೀಸ್ ಗಿವ್ ಮೀ ದ ಡೀಟೇಲ್ಸ್ ಅಂತ ಕೇಳ್ತಾನೆ ವಿಜಯ್. ಆವಾಗ ಇದು ಏನಾಗಿತ್ತು ಅಂತ ಕೇಳ್ತಾರೆ ಆವಾಗ ಡಾಕ್ಟರ್ ಪ್ರದೀಪ್ ಅವರು, ಬೈ ಆಲ್ ಮೀನ್ಸ್ ಪ್ಲೀಸ್ ಗೋ ಥ್ರೂ ದಿಸ್ ಬ್ರೋಚರ್ ಅಂತ ಹೇಳ್ತಾರೆ. ಇದು ಗಿವಿಂಗ್ ಡೈರೆಕ್ಷನ್, ಸೀಕಿಂಗ್ ಪರ್ಮಿಷನ್, ರಿಕ್ವೆಸ್ಟ್, ಅಡ್ವೈಸ್. ಸರಿಯಾಗಿ ನೋಡ್ಕೊಳ್ಳಿ. ಕುಡ್ ಯು ಪ್ಲೀಸ್ ಗಿವ್ ಮೀ ದ ಡೀಟೇಲ್ಸ್ ಅಂತ ಕೇಳ್ತಾನೆ. ಇದು ಗಿವಿಂಗ್ ಡೈರೆಕ್ಷನಾ ಅಥವಾ ಸೀಕಿಂಗ್ ಪರ್ಮಿಷನ್ ಅಥವಾ ರಿಕ್ವೆಸ್ಟ್ ಅಂತ ಕೇಳಿದಾಗ ಸರಿಯಾದಂಥ ಉತ್ತರ ಇಲ್ಲಿ ರಿಕ್ವೆಸ್ಟ್ ಆಗಿರುತ್ತೆ ಅಂತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ ಆರ್ ವರ್ಡ್ಸ್ ಇನ್ ಟು ಕಂಪ್ಲೀಟ್ ಇಫ್ ಕ್ಲೋಸ್ ಅಂತ ಹೇಳಲಾಗಿದೆ. ನಿಮಗೆ ಇದೇ ತೆರನಾಗಿರ್ತಕ್ಕಂಥ ಇಫ್ ಕ್ಲೋಸನ್ನು ಕೇಳಲಾಗುತ್ತೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ. ಇಲ್ಲಿ ವಿನುತಾ ಮತ್ತು ಸುಶೀಲಾ ಅವರು ಮಾತಾಡ್ತಾ ಇದ್ದಾರೆ. ವಿನುತಾ ಸುಶೀಲಾಗೆ ಕೇಳ್ತಾ ಇದ್ದಾಳೆ, ಹಲೋ ಸುಶೀಲಾ, ಯು ಆರ್ ಅ ಬಿಟ್ ಡೌನ್ ಟುಡೇ. ಆವಾಗ ಸುಶೀಲಾ ಹೇಳ್ತಾರೆ, ಎಸ್ ವಿನುತಾ, ವಿ ಹ್ಯಾವ್ ಲಾಸ್ಟ್ ದ ಕ್ರಿಕೆಟ್ ಮ್ಯಾಚ್ ಬೈ ಜಸ್ಟ್ 2 runs ಅಂತ ಸುಶೀಲಾ ಹೇಳ್ತಾಳೆ. ಆವಾಗ ವಿನುತಾ ಹೇಳ್ತಾಳೆ, ಇಫ್ ಯುವರ್ ಟೀಮ್ ಹ್ಯಾಡ್ ಸೆಲೆಕ್ಟೆಡ್ ಒನ್ ಮೋರ್ ಫಾಸ್ಟ್ ಬೌಲರ್ ಯುವರ್ ಟೀಮ್ ವುಡ್ ಹ್ಯಾವ್ ಒನ್ ದ ಮ್ಯಾಚ್. ಇಲ್ಲಿ ವುಡ್ ಹ್ಯಾವ್ ಅನ್ನೋದು ಸರಿಯಾಗಿರ್ತಕ್ಕಂಥದ್ದು. ಇದು ಥರ್ಡ್ ಕಂಡೀಷನಲ್ ಕ್ಲಾಸ್ ಆಗಿರೋದ್ರಿಂದ ವುಡ್ ಹ್ಯಾವ್ ಅನ್ನು ನಾವಿಲ್ಲಿ ಬಳಸಬೇಕಾಗತ್ತೆ. ಇನ್ನು ಪ್ರಶ್ನೆ ನಂಬರ್ 4 ನೋಡೋಣ. ಪ್ರಶ್ನೆ ನಂಬರ್ 4 ಈ ರೀತಿಯಾಗಿದೆ ಸ್ನೇಹಿತರೆ. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಸೆಲೆಕ್ಟ್ ದ ಇನ್ಫಿನಿಟಿವ್ ಹೇಳಲಾಗಿದೆ. ಇಲ್ಲಿ ರಕ್ಷಿತಾ ಮತ್ತು ರಾಜೇಶ್ವರಿ ಮಾತಾಡ್ತಾ ಇದ್ದಾರೆ. ರಕ್ಷಿತಾ ಇದ್ದವಳು ರಾಜೇಶ್ವರಿ ಕೇಳ್ತಾ ಇದ್ದಾಳೆ, ಹೆಲೋ ರಾಜೇಶ್ವರಿ, ವೇರ್ ಡಿಡ್ ಯು ಗೋ ಎಸ್ಟರ್ಡೇ? ನೀನು ಎಲ್ಲಿ ಹೋಗಿದ್ದೆ ಅಂತ ಪ್ರಶ್ನೆ ಕೇಳಲಾಗಿದೆ. ರಾಜೇಶ್ವರಿ ಹೇಳ್ತಾರೆ, ಐ ವೆಂಟ್ ಟು ಮೈಸೂರು ಟು ಸಿ ಮೈ ಅಂಕಲ್ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಇನ್ಫಿನಿಟಿವ್ ಯಾವುದು ಅಂತಾರೆ, ಟು ಸಿ ಅಂದರೆ ಇಲ್ಲಿ 2 + V1 ಬರಬೇಕು. ಅದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಇನ್ನು ಡೂ ಎಸ್ ಡೈರೆಕ್ಟೆಡ್ ಅಂತ ಬರುತ್ತೆ, ಅದನ್ನು ನೋಡೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 syllables ಅಂತ ಕೇಳಿದ್ದಾರೆ. ಇಲ್ಲಿ ಕ್ಲ್ಯಾಟರ್, ಯಾಕಂದರೆ ಈ ಕ್ಲ್ಯಾಟರ್ ಅಂತಕ್ಕಂಥ ಪದದಲ್ಲಿ ಎ ಒಂದು ಇ 2 ಸ್ವರಗಳಿದ್ದು ಆ ಸ್ವರಗಳ ಆಧಾರದ ಮೇಲೆ ಇಲ್ಲಿ ಕ್ಲ್ಯಾಟರ್ ಅಂತಕ್ಕಂಥದ್ದು 2 ಸಿಲಾಬಲ್ಗಳನ್ನ ಹೊಂದಿರತಕ್ಕಂಥದ್ದಾಗಿದೆ.
Write the correct form of the word given the brackets. Birbal was known for his, ಇಲ್ಲಿ ವಾಯ್ಸ್ ಅಂತ ಇದೆ, ಇದು ವಿಸ್ಡಮ್ ಆಗಬೇಕು. ಫಾರ್ ಹೀಸ್ ವಿಸ್ಡಮ್ ಅಂತ ಸರಿಯಾದ ಉತ್ತರವಾಗಿದೆ. ಇನ್ನು ಇಟ್ ವಾಸ್ ಈಸಿ, ಫಿಲ್ ದ ಬ್ಲ್ಯಾಂಕ್ಸ್ ವಿತ್ ಅ ಸೂಟೇಬಲ್ ಲಿಂಕರ್ ಅಂತ ಹೇಳಲಾಗಿದೆ. ಇಟ್ ಈಸ್ ವೆರಿ ಈಸಿ ಟು ಡಿಫೀಟ್ ಸಮ್ ಒನ್, ಬಟ್ ಅಂತ ಬರಬೇಕು. ಇದು ಸರಿಯಾಗಿರ್ತಕ್ಕಂಥ ಲಿಂಕರ್ ಬಟ್ ಆಗಿರುತ್ತೆ. ಬಟ್ ಇಟ್ ಈಸ್ ವೆರಿ ಹಾರ್ಡ್ ಟು ವಿನ್ ಓವರ್ ಸಮ್ ಒನ್ ಅಂತ ಹೇಳಲಾಗಿದೆ. ಇನ್ನು ಪ್ರಶ್ನೆ ನಂಬರ್ 8 ನೋಡ್ತಾ ಇದ್ದೇವೆ. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೆಕ್ಟಿವ್ ವರ್ಡ್ ಇನ್ ಅ ಕಾಲಮ್ ಬಿ. ಬ್ರಿಸ್ಕ್ ಸರಿಯಾಗಿರ್ತಕ್ಕಂತಹ ಕಲೆಕ್ಟಿವ್ ವರ್ಡ್ ವಾಕ್ ಆಗಿರುತ್ತೆ, ಅಂದರೆ ಬ್ರಿಸ್ಕ್ ವಾಕ್. ಇನ್ನು 9ನೇ ಪ್ರಶ್ನೆ ನೋಡೋಣ. 9ನೇ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ದ ಚಿಲ್ಡ್ರನ್ ಆರ್ ಫೌಂಡ್ ಆಫ್. ಈ ಮಕ್ಕಳಿಗೆ ಸ್ವೀಟ್ ಅಂದರೆ ಭಾಳ ಇಷ್ಟ ಅನ್ನೋದಕ್ಕೆ ಪೌಂಡ್ ಆಫ್ ಅಂತ ಹೇಳಿ ನಾವು ಹೇಳ್ತೇವೆ. ಫೌಂಡ್ ಆಫ್, OF, ಫೌಂಡ್ ಆಫ್ ಅಂತ ಹೇಳ್ಬೋದು. ಇನ್ನು ಸರಿಯಾಗಿರ್ತಕ್ಕಂಥ ಉತ್ತರ ಫೌಂಡ್ ಆಫ್ ಆಗಿದೆ. ನೆಕ್ಸ್ಟ್ ಇನ್ನು ಬರ್ತಕ್ಕಂಥದ್ದು 10ನೇ ಪ್ರಶ್ನೆ ಇದೆ. 10ನೇ ಪ್ರಶ್ನೆ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ದ ಅಂಡರ್ಲೈನ್ ವರ್ಡ್. ಪ್ರಾಕ್ಟೀಸ್ ಮೇಕ್ಸ್ ಅಸ್ ಪರ್ಫೆಕ್ಟ್ ಅಂತ ಇದೆ. ಇಲ್ಲಿ ಪ್ರಾಕ್ಟೀಸ್ ಅಂತಕ್ಕಂಥ ಪದವು ನೌನ್ ಆಗಿರುತ್ತೆ. ನೌನ್ ಅಂದರೆ ನಾಮಪದವಾಗಿರುತ್ತೆ ಅಂತಕ್ಕಂಥದ್ದು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಹೇಳಲಾಗಿದೆ. ಮೌಂಟ್ ಎವರೆಸ್ಟ್ ಈಸ್ ದ ಅಂತಕ್ಕಂಥ ಆರ್ಟಿಕಲನ್ನು ನಾವಿಲ್ಲಿ ಉಪಯೋಗ ಮಾಡಬೇಕಾಗತ್ತೆ. ಯಾವುದ್ರಿ? ದ ಅಂತಕ್ಕಂಥ ಆರ್ಟಿಕಲನ್ನು ಇಲ್ಲಿ ನಾವು ಉಪಯೋಗ ಮಾಡಬೇಕಾಗುತ್ತೆ. ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಇದು ಜಗತ್ತಿನ ಅತ್ಯಂತ ಎತ್ತರದ ಶಿಖರವನ್ನಾಗಿ ಇಲ್ಲಿ ಹೇಳಲಾಗಿದೆ. ಇನ್ನು 12ನೇ ಪ್ರಶ್ನೆ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇಲ್ಲಿ ಮಿಸ್ಟ್ರೆಸ್ ರೂಪಾ to meet the doctor to discuss on her health issue today. ಇಲ್ಲಿ ಈಸ್ ಗೋಯಿಂಗ್ ಅಂತ ಬರಬೇಕು. ಸರಿಯಾದ ಉತ್ತರ ಈಸ್ ಗೋಯಿಂಗ್ ಅಂತ ಬರುತ್ತೆ. Dear students, here 13th question. Use the word concentrate as noun in a own sentence ಅಂತ ಹೇಳಲಾಗಿದೆ. ಇಲ್ಲಿ ನೌನ್ ಆದರೆ ಕಾನ್ಸಂಟ್ರೇಟ್ ಅಂತಕ್ಕಂಥದ್ದು ಕಾನ್ಸಂಟ್ರೇಷನ್ ಆಗುತ್ತೆ. ಕಾನ್ಸಂಟ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಅಂತಕ್ಕಂಥ ಒಂದು ವಾಕ್ಯವನ್ನು ಇಲ್ಲಿ ನಾವು ಸ್ವಂತದಾಗಿ ರಚನೆ ಮಾಡಬಹುದಾಗಿದೆ. ಇನ್ನು ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೇಳಲಾಗಿದೆ. ಪವನ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ. ಇಲ್ಲಿ ಪವನ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. Pavan is more intelligent than any other boy in the class. Super ಸರಿಯಾಗಿದೆ. ಇನ್ನು read the given conversation and change the underlying sentence into passive voice ಅಂತ ಹೇಳಲಾಗಿದೆ. I am writing a short story. A short story is being written by me ಅಂತ ಬರುತ್ತೆ. ಇನ್ನೊಂದ್ಸತಿ ಉತ್ತರ ಹೇಳ್ತೇನೆ, ಸರಿಯಾಗಿ ಕೇಳ್ಕೊಳ್ಳಿ. I am writing a short story. A short story is being ರಿಟನ್ ಬೈ ಮೀ ಅಂತ ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 16ನೇ ಪ್ರಶ್ನೆ ಇದೆ. ಈ 16ನೇ ಪ್ರಶ್ನೆ ಈ ರೀತಿಯಾಗಿದೆ. ರೀಡ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ. ಇಲ್ಲಿ ಐ ಮೆಟ್ ಹಿಮ್ ಇನ್ ದ ಕಾಲೇಜ್ ಎಸ್ಟರ್ಡೇ. ಇಲ್ಲಿ ನಾವೇನು ಮಾಡಬೇಕಾಗತ್ತೆ? ಹೇಮಂತ್ ರಿಪ್ಲೈಡ್ ದ್ಯಾಟ್ ಹಿ ಹ್ಯಾಡ್ ಮೆಟ್ ಹಿಮ್ ಇನ್ ದ ಕಾಲೇಜ್ ಲಾಸ್ಟ್ ಡೇ. ಇನ್ನೊಂದ್ಸತಿ ಹೇಳ್ತೇನೆ. ಹೇಮಂತ್ ರಿಪ್ಲೈಡ್ ದ್ಯಾಟ್ ಹಿ ಹ್ಯಾಡ್ ಮೆಟ್ ಹಿಮ್ ಇನ್ ದ ಕಾಲೇಜ್ ಲಾಸ್ಟ್ ಡೇ. ಸರಿಯಾದಂಥ ಉತ್ತರವಾಗಿದೆ ಸ್ನೇಹಿತರೆ. ಇನ್ನು ಇಲ್ಲಿ ನಾವು 3ನೇ ಪ್ರಶ್ನೆ ನೋಡಿ. ಇಲ್ಲಿ ಪ್ರಶ್ನೆ ನಂಬರ್ 3. ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್ ಅಂತ ಹೇಳಲಾಗಿದೆ. Mahesh had met with an accident last Saturday. He was injured serious. Then he was admitted to the hospital. Now he is out of danger. Spelling mistake to be corrected. Adverbial mistake to be corrected. ಇದು ಸರಿಯಾಗಿ ಓದ್ಕೋಬೇಕು ನೀವು, ನಿಮ್ಗೆ ಗೊತ್ತಾಗುತ್ತೆ ಅದು ಏನಂಥೇಳಿ. ಇಲ್ಲಿ ಒಂದನೇದು ಮಹೇಶ್ ಹ್ಯಾಡ್ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್ ಲಾಸ್ಟ್ ಆಗಬೇಕು, ಅದು ಲಾಸ್ಟ್ ಆಗಿದೆ. LAST ಲಾಸ್ಟ್ ಆಗಬೇಕು. ಸಾಟರ್ಡೆ ಹಿ ವಾಸ್ ಇಂಜ್ಯೂರ್ಡ್ ಸೀರಿಯಸ್ಲಿ ಅಂತ ಆಗಬೇಕಾಗಿತ್ತು, ಅದು ಸೀರಿಯಸ್ ಅಂತಾಗಿದೆ. ಸೊ ಇಲ್ಲಿವರೆಗೆ ನಾವು
ಸುಮಾರು 18 ಅಂಕಗಳನ್ನು ಸಾಲ್ವ್ ಮಾಡಿದ್ವಿ ಸ್ನೇಹಿತರೆ. ಇನ್ನು ಆರ್ ಸಿಯನ್ನು ನೋಡೋಣ ಸ್ವಲ್ಪ ಹೊತ್ತು. ಸ್ವಲ್ಪ ಪ್ರಶ್ನೆಗಳನ್ನ ನಿಮಗೆ ಇಲ್ಲಿ ನೋಡ್ಕೋಬೋದು ನೀವು ಯಾವ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದಕ್ಕೆ. 18, 19, 20ನೇ ಪ್ರಶ್ನೆ ಇದೆ. 21ನೆಯ ಪ್ರಶ್ನೆ ಈ ರೀತಿಯಾಗಿದೆ. 22, 23 ಮತ್ತು 24ನೇ ಪ್ರಶ್ನೆಗಳನ್ನ ಇಲ್ಲಿ ನೋಡ್ಕೊಳ್ಳಿ ಸರಿಯಾಗಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 and 6 ಸೆನ್ಟೆನ್ಸಸ್ ಈಚ್ ಅಂತ ಹೇಳಲಾಗಿದೆ. ಒಂದು ಹೀರೋ ಪಾರ್ಟ್ ಮೇಲೆ ಕೇಳಿದ್ದಾರೆ, ಆಮೇಲೆ ಒಂದು ಸಾಂಗ್ ಆಫ್ ಇಂಡಿಯಾ ಮೇಲೆ ಕೇಳಲಾಗಿದೆ. ಇಲ್ಲಿ ಬರ್ತವೆ ಆರ್ ಸಿ ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ಮೊದಲನೆಯ ಆರ್ ಸಿ ಈ ರೀತಿಯಾಗಿದೆ ಸ್ನೇಹಿತರೆ. ಹೂಮ್ ಕ್ಯಾನ್ ಐ ಕಾಲ್, he asked quickly, fearing that she would black out once more. Who does I refer to? Here I refers to Baleshwara Mishra. What does the phrase blackout mean? Blackout mean knocked senseless ಅಂತ ಆಗುತ್ತೆ. ಆಮೇಲೆ why did the speaker want to call? Because he wanted to inform Roma Thalreja's family. That's why he wanted to call. Next question is the 28th. So dear students, ಈ 28th ಇದೆ ನೋಡ್ಕೋಬೋದು ನಾವಿಲ್ಲಿ. 28, it took months of negotiation to come to an understanding with the old man. Who does the old man refer to? The old man refers to Don Anselmo. What does it refers to? Come to an agreement. It refers to an agreement. Yes. Why did it take months of negotiation to come to understanding with the old man? Because the old man was very slow. He was not hurry. He was in no hurry. The answer is clear. Next we go to see 29th. Here the 29th one, we will have to look for a new school. Who is the speaker here? The speaker is Avatar Naren or Satish Fodar here. Next, for whom do they need to look for a new school? Here, for Satish, they need to look for a new school. For Satish Gujral. Why do they want to look for a new school? Because the school which he was going, that school did not take him now, because he was having little problems, hearing problem. That's why that school did not take him as a student. Next question is the querulous I said. Durutta nanu helde. Is there no song that I can sing of you? Who does I refer to? I refers to speaker or Vikru Gokak or VK Gokak here. With whom does the speaker querulous? With Mother India, the speaker is querulous. Why is the speaker querulous? When the speaker wanted to sing a good song, very pure song for the Mother India, that time the Mother India told him to sing other than dirt and the lepers about. That's why he was quarreling with her. ನಾವು ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನಾವು ಈ ಪ್ರಶ್ನೋತ್ತರ ಆರ್ಸಿಗಳನ್ನು ನೋಡಿದ್ವಿ. ಮತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ನಿಮಗೆ ಪ್ರಾಪರ್ ಕೊಡಲಾಗತ್ತೆ, ಡೆವಲಪ್ ದ ಸ್ಟೋರಿ ಕೊಡಲಾಗತ್ತೆ, ತದನಂತರ ಪಿಕ್ಚರ್ ರೈಟಿಂಗನ್ನು ಕೊಡಲಾಗತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪೋಯಮ್ ಬಂದಿರುತ್ತೆ 4 ಅಂಕಕ್ಕೆ. ತದನಂತರದಲ್ಲಿ ಪ್ಯಾಸೇಜನ್ನು ಕೊಡಲಾಗುತ್ತೆ, ಆ ಪ್ಯಾಸೇಜ್ ಮೇಲೆ 2 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇನ್ನು ಆನ್ಸರ್ ದ ಫಾಲೋವಿಂಗ್ ಇನ್ 8 to 10 ಸೆಂಟೆನ್ಸಸ್ ಸಮ್ಮರಿಯನ್ನು ಕೇಳಲಾಗುತ್ತೆ. ಆಮೇಲೆ ತದನಂತರದಲ್ಲಿ ಬರ್ತಕ್ಕಂಥದ್ದು ಒಂದು ಎಸ್ಸೆಯನ್ನು ಕೇಳಲಾಗುತ್ತೆ, ಒಂದು ಲೆಟರ್ ಕೇಳಲಾಗುತ್ತೆ. ಇದು ಕೊನೆಯ ಪ್ರಶ್ನೆ ಲೆಟರ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.